ನಮಸ್ಕಾರ ಎಲ್ಲರಿಗೂ ಸರೋಜಾಸ್ ಕಿಚನ್ಗೆ ಸ್ವಾಗತ. ನಮ್ಮ ಇವಾಗ ಚುಮ್ಮು ಚಳಿಗೆ ಚೋಡ ಮತ್ತು ಆಲೂಗಡ್ಡೆ ಬಜ್ಜಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇವತ್ತು ನಿಮಗೆ. ಇದನ್ನಂತರೂ ಮಕ್ಕಳಿಂದ ಹಿಡ್ಕೊಂಡು ವೃದ್ಧರವರೆಗೂ ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ಐಟಮ್ಸ್ ಇದು. ಫಸ್ಟ್ಗೆ ನಾನಿಲ್ಲಿ ಚೋಡ ಮಾಡೋಕ್ಕೆ ಒಂದು 4 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕಾದ ನಂತರ ಜೀರಿಗೆ, ಸಾಸಿವೆ, ಶೇಂಗಾ, ಪುಟಾಣಿ ಹಾಕ್ಕೊಂಡು ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೋಬೇಕು. ಆನಂತರ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಖಾರ, ನಿಮ್ಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರ, ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ವಲ್ಪ ಕೈ ಆಡಿಸ್ಕೊಂಡು ಬೆಳ್ಳುಳ್ಳಿನ ಹಾಕ್ಕೋಬೇಕು. ಇದಕ್ಕೆ ಹಾಕ್ಕೊಂಡು ಇದು ಒಂಚೂರು ತಣ್ಣಗಾದ ನಂತರ ಇದು ಚುನ್ಮರಿ ಇರ್ತಾವಲ್ಲ ಅದನ್ನ ಹಾಕಿ ಚೆಂದಾಗ ಕಲಿಸ್ಬೇಕು. ಈ ಥರ ಪ್ಲೀಸ್ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ಇದು ಕೆಂಪಗೆ ಇದು ಈ ಥರ ಬರೋವರೆಗೂ ಚೆಂದಾಗ ಕಲಿಸ್ಬೇಕು. ಅದು ಒಗ್ಗರಣೆ ಎಷ್ಟು ಇಡ್ಸುತ್ತೋ ಅಷ್ಟು ಚುನ್ಮರಿ ಹಾಕಬೇಕು. ಇದು ಆಮೇಲೆ ಇದಕ್ಕೆ ಸ್ವಲ್ಪ ಸಕ್ಕರೆ ಪುಡಿ ಹಾಕಿ ಚೆಂದಾಗ ಕೈ ಆಡಿಸ್ಬೇಕು. ಇದನ್ನ ಈ ಥರ ಇಲ್ಲಿ ನೋಡ್ತಿರ್ಬೋದು ನೀವು. ಆಮೇಲೆ ಇದು ಫೈನಲ್ ಲುಕ್ಕಾಗಿ ಈ ಥರ ಬರ್ತಾವೆ ಚೋಡ ಗರಿ ಗರಿಯಾಗಿ. ಸ್ವಲ್ಪ ಬಿಸಿಲಿಗೆ ಇಟ್ರಂತೂ ನೀವು ಕುರ್ಕುಮ್ ಅಂತ ಆಗ್ತಾವೆ. ಆಮೇಲೆ ಇಲ್ಲಿ ಆಲೂಗಡ್ಡೆ ಬಜ್ಜಿ ಮಾಡೋಕ್ಕೆ ನಾನಿಲ್ಲಿ ಸ್ವಲ್ಪ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಇದಕ್ಕೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರ, ಅರಿಶಿನ ಪುಡಿ, ಉಪ್ಪು ಹಾಕ್ಕೊಂಡು ಸ್ವಲ್ಪ ಅಜ್ವಾನನ ಕೈಲಿ ಈ ಥರ ತಿಕ್ಕೊಂಡು ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ. ಆನಂತರ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಒಮ್ಮಕ್ಳು ನೀರು ಹಾಕ್ಕೋಬಾರ್ದು, ಅಳಕ್ಕಾಗೋ ಚಾನ್ಸಸ್ ಇರುತ್ತೆ. ಸೊ ಈ ಥರ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಂತ ಇರಬೇಕು. ಈ ಥರ ಸಂಜೆ ಸ್ನ್ಯಾಕ್ಸಿಗೆ ಈ ಥರ ಮಾಡಿಕೊಟ್ರಂದ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಈ ಥರ ಕಲಿಸ್ಬೇಕು ನೋಡಿ, ಈ ಥರ ಕ್ವಾಂಟಿಟಿ ಇರಬೇಕು. ಆಮೇಲೆ ಆಲೂಗಡ್ಡೆ ನಾನಿಲ್ಲಿ ಈ ಥರ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಎಣ್ಣೆನೂ ಕಾಯಕ್ಕೆ ಇಟ್ಟಿದ್ದೀನಿ ನಾನು. ಈ ಥರ ಹಿಟ್ಟಲ್ಲಿ ಆಲೂಗಡ್ಡೆನ ಉರುಳಾಡಿಸಿ ಈ ಥರ ಎಣ್ಣೆಯಲ್ಲಿ ಕರಿಬೇಕು. ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಕರಿಬೇಕು. ಈ ಥರ ನೋಡ್ತಿರ್ಬೋದು ನೀವು ಇಲ್ಲಿ. ಈ ಚಳಿಗೆ ಈ ವೆದರಿಗಂತೂ ಬಜ್ಜಿ ತುಂಬ ಇಷ್ಟಪಟ್ಟು ತಿನ್ನುವಂಥದ್ದು ಇದು. ಆಮೇಲೆ ನೀವು ಮನೆಗೆ ಯಾರು ಸಡನ್ನಾಗಿ ಗೆಸ್ಟ್ ಬಂದ್ರೂ ಸಾಯಂಕಾಲ ಈ ಥರ ಮಾಡಿಕೊಡ್ಬೋದು. ಆಮೇಲೆ ಚೋಡಕ್ಕೆ ಈ ಥರ ಸ್ವಲ್ಪ ಕೊತ್ತಂಬರಿ ಮತ್ತು ಒಂದು ಉಳ್ಳಾಗಡ್ಡಿ ಹೆಚ್ಚಿಕೊಟ್ರಂದ್ರೆ ತುಂಬ ಚೆನ್ನಾಗಿರುತ್ತೆ. ಈ ಥರ ನೋಡ್ತಿರ್ಬೋದು ನೀವು ಯಾವ ಥರ ಬಂದಿದೆ ಅಂತ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.